ನಮ್ಮ ಜೊತೆ ಮಾತನಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಲ್ಲಿ. ಸತೀಶ್ ಅವರೀಗ ಸಹಜ ಬಗ್ಗೆ ಈಗ ತಾನೇ ದೊಡ್ಡ ಚರ್ಚೆ ನಡೀತಾ ಇದೆ. ಬಹುಶಃ ಪವರ್ ಪಾಲಿಟಿಕ್ಸ್ ತುಂಬ ಜೋರಾಗಿ ನಡೀತಾ ಇದೆ. ಇವತ್ತು ಆ ಎಲ್ಲ ಗೊಂದಲಕ್ಕೆ ತೆರೆ ಬೀಳುವಂಥ ಸಾಧ್ಯತೆ ಇದೆಯಾ? ಒಂದೇ ಒಂದು ಪ್ರಶ್ನೆ ಜನ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಉತ್ತರ ಅಂದರೆ ಈ ನಾಯಕತ್ವ ಗೊಂದಲಕ್ಕೆ ಇವತ್ತು ತೆರೆ ಬೀಳುತ್ತಾ ಅಂತ. ಆಗ್ಬೋದು, ಎಲ್ಲರದ್ದು ಆಸೆ ಅದೇ ಇದೆ. ನಮ್ಮ ಪಾರ್ಟಿ ವರ್ಕರು, ಗೌರ್ಮೆಂಟು 6 ತಿಂಗಳಿಂದ ಗೊಂದಲ ಇದೆ ನಮ್ಮ ಪಕ್ಷದಲ್ಲಿ. ನಾವು ಸಾಕಷ್ಟು ಸರಿ ಹೇಳಿದ್ದೀವಿ, ಭಾಳ ಜನ ಮುಖಂಡರು ಹೇಳಿದ್ದಾರೆ. ಸೊ ಬಹುಶಃ ಪ್ರಾರಂಭ ಆಗಿದೆ, ಇವತ್ತು ಮುಗಿತು ಗೊತ್ತಿಲ್ಲ, ಆದರೂ ಕೂಡ ಒಂದು ಪ್ರಾರಂಭ ಆಗಿದೆ ಚರ್ಚೆ. ಇವತ್ತು ಮುಗಿಬೋದು, ನಾಳೆ ಮುಗಿಬೋದು, ನಾಡ್ದು ಮುಗಿಬೋದು, ಆದರೆ ಒಟ್ಟಾರೆ ಬೇಗ ಮುಗಿತೇವೆ ಅಂತ ಆಸೆ ಇದೆ ನಮಗೆ. ಸರ್, ನೀವು ಕೂಡ ದೆಹಲಿಗೆ ಬಂದಿದ್ದೀರಿ. ಪಕ್ಷದ ಬುಲಾವ್ ಮೇರೆಗೆ ಬಂದಿರೋದು ಅಥವಾ ಮುಖ್ಯಮಂತ್ರಿಗಳ ಬುಲಾವ್ ಮೇರೆಗೆ ಬಂದಿರೋದಾ? ತಮ್ಮ ರಾಜಕಾರಣ ಯಾವ ರೀತಿ ಸಾಗ್ತಾರೆ ಸರ್? ಯಾಕೆಂದರೆ ನಿಮ್ಮ ರಾಜಕಾರಣದ ಹತ್ರ ಕೂಡ ಎಲ್ಲರ ಚಿತ್ತ ಇದೆ. ಯಾಕೆಂದರೆ KPCC ಅಧ್ಯಕ್ಷ ಸ್ಥಾನದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿಬರ್ತಾರೆ, ನಿಮಗೂ ಕೂಡ ನಿರೀಕ್ಷೆ ಇದೆ. ನೀವು ಇಲ್ಲಿ ಬರೋದಕ್ಕೆ ಹೈಕಮಾಂಡ್ ಏನಾದ್ರು ಕರೆ ಮಾಡಿದ್ರು ಸರ್? ಇಲ್ಲ, ಹೈಕಮಾಂಡ್ ಯಾವುದು ಕರೆ ಮಾಡಿಲ್ಲ. ಯಾವ ಮುಖ್ಯಮಂತ್ರಿ ಜೊತೆ ಬಂದಿವಿ ಅಷ್ಟೇ. ಹೈಕಮಾಂಡ್ ಯಾವುದು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ರೆ ಸರ್, ಏನು ಸಲಹೆ ಕೊಟ್ರಿ ಆಗು ಹೋಗುಗಳ ಬಗ್ಗೆ? ಸಲಹೆ ಏನು ಕೊಟ್ಟಿಲ್ಲ, ನೋಡೋದು ಇನ್ನೂ ಚರ್ಚೆ ಪ್ರಾರಂಭ ಆಗಿಲ್ಲ. ಯಾವ ಚರ್ಚೆ ಪ್ರಾರಂಭ ಆಗ್ತಿದೆ ಕಾಂಗ್ರೆಸ್ ಆಫೀಸಲ್ಲಿ ಗೊತ್ತಿಲ್ಲ. ಅದಾದ್ಮೇಲೆ ನೋಡೋಣ, ಮಧ್ಯಾಹ್ನ ಚರ್ಚೆ ಆಗುತ್ತೆ. ಏನು ಹೇಳಿದ್ರು ಅವರು, ಅದಕ್ಕೇನು ಹೇಳ್ಬೇಕಂತ ಕಾದು ನೋಡೋಣ. ಸರ್, ಇದ್ರ ಜೊತೆಗೆ ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸ್ಥಾನದ ವಿಚಾರ ಚರ್ಚೆ ಆಯಿತು ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂತು ಅಂದರೆ ಸಹಜವಾಗಿ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ಒಂದು ಚರ್ಚೆ ಆಗಲೇಬೇಕಾಗತ್ತೆ. ಜಾತಿ ಸಮೀಕರಣದಲ್ಲೂ ಕೂಡ KPCC ಅಧ್ಯಕ್ಷ ಸ್ಥಾನ ಆಗ ಹೊಸ ಆಯಾಮವನ್ನು ಪಡ್ಕೊಳುತ್ತೆ, ಹೊಸ ನಾಯಕತ್ವ ವಹಿಸುತ್ತೆ. ನೀವು KPCC ಅಧ್ಯಕ್ಷದ ಆಕಾಂಕ್ಷಿಲಿ ಅಥವಾ ನಿಮ್ಮ ಹೆಸರು ಕೂಡ ಪ್ರಬಲವಾಗಿ ಕೇಳಿಬರ್ತಾ ಇದೆ. ನೀವು ಆ ಸ್ಥಾನವನ್ನು ಯಾವ ರೀತಿ ನೋಡ್ತೀವಿ ಸರ್? ನೀವು ರೆಡಿ ಇದ್ದೀರಾ KPCC ಅಧ್ಯಕ್ಷ ಸ್ಥಾನಕ್ಕೆ? ಈಗ ನೋಡಿ, ಇನ್ನೂ ಚರ್ಚೆ ಇದೆ, ಅವ್ರು ಕೇಳಿಲ್ಲ ಇನ್ನೂ ಆಗ್ಬೇಕಾಗ್ತಿರಂತ. ಅದಾಗ ಅದು ನಮ್ಮ ಅಭಿಪ್ರಾಯ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಸೊ ಇದು ನಾಯಕತ್ವ ಜೊತೆಗೆ ಮಂತ್ರಿಮಂಡಲ ಇದೆ, PCC ಇದೆ. ಸೊ ನಮ್ಮ ಕಾರ್ಯಕರ್ತರಿಗೆ ಸ್ಥಾನ ಮಾಡಿಕೊಡ್ತಿದೆ, ಭಾಳಷ್ಟು ಇದೆ. ಇದರಲ್ಲಿ ಒಂದು ಬಗೆಯಿರೋದು ಎಲ್ಲ ಬಗೆಯಿರ್ತದೆ. ಸರ್, ಪಕ್ಷದ ಹಿರಿಯ ನಾಯಕರಾಗಿ ತಮ್ಮ ಮುಂದೆ ಇರುವಂಥ ಆಯ್ಕೆ ಏನು ಸರ್? ನಾಯಕತ್ವ ಬದಲಾವಣೆ ಮಾಡಿದ್ರೇನು ಮಾಡದೇ ಇದ್ರೇನು ಇದ್ರ ಮುಂದೆ ತಾವು ಯಾವ ರೀತಿ ವಿಶ್ಲೇಷಣೆ ಮಾಡಿದ್ರಿ? ಯಾಕೆಂದರೆ ಹೋಗೋದಕ್ಕಿಂತ ಮೊದಲು ಚರ್ಚೆ ಮಾಡಿರ್ತೀರಿ ಇದೆಲ್ಲ. ಅಲ್ಲ, ನೋಡೋಣ, ಅದು ಅಂತಿಮವಾಗಿ ಹೈಕಮಾಂಡ್ ಏನು ಮಾಡ್ತಿದೆ ಅದ್ರ ಜೊತೆ ನಾವು ಇರ್ತೀವಿ ಅಷ್ಟೇ. ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆ ಎಂಟೈರ್ ಪಾರ್ಟಿ ಇದ್ದೇ ಇರುತ್ತೆ ಅಷ್ಟೇ. ಸರ್, ಕೊನೆಯದಾಗಿ ನೀವು ಮತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಇಲ್ಲೇ ಇರ್ತೀರಾ ಇನ್ನು ಕೆಲ ದಿನಗಳ ಕಾಲ? ಆದರೆ ಯಾವ ರೀತಿ ಪ್ಲ್ಯಾನ್ ಆಗ್ತಾ ಇದೆ ಸರ್? ಗೊತ್ತಿಲ್ಲ, ಮಧ್ಯಾಹ್ನ ಮೇಲೆ ಅವ್ರು ಹೋಗಿ ಬಂದಮೇಲೆ ಅದ್ರ ಬಗ್ಗೆ ಸ್ವರೂಪ ಗೊತ್ತಾಗೋದು, ನಂತರ ಡಿಸಿಷನ್ ಮಾಡ್ತೀವಿ. ಬಂದಮೇಲೆ ಮತ್ತೊಂದು ಸರಿ ಮೀಟಿಂಗ್ ಮಾಡ್ತೀರಿ ಅಂದರೆ ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ? ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದಿಷ್ಟು ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಡೆಲ್ಲಿ.